100 ಕೋಟಿಗೂ ಹೆಚ್ಚಿನ ಬೆಲೆ ಬಾಳುವಂತಹ ಒಂದು ಗೋದೂರಾಯ ಮಠ ಹಾಗೂ ಶ್ರೀ ದತ್ತಾತ್ರೇಯ ಸ್ವಾಮೀಜಿಯವರ ದೇವಸ್ಥಾನದ ಆಸ್ತಿ ಇವತ್ತು ಬೇರೊಬ್ಬರ ಅಂದರೆ ಭೂಗಳ್ಳರ ಪಾಲಾಗಿದೆ. ಇದನ್ನು ಆದಷ್ಟು ಬೇಗ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಆದರೂ ಸಹ ಸರ್ಕಾರದ ಗಮನಕ್ಕೂ ತಂದರೂ ಸಹ ಆ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಸಹ ಅವರ ಜೊತೆ ಶಾಮೀಲಾಗಿ ಆ ಆಸ್ತಿಯನ್ನು ಕಬಳಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನ ಹೃದಯ ಭಾಗವಾಗಿರ್ತಕ್ಕಂತಹ ಗಾಂಧಿನಗರದಲ್ಲಿ ಸುಮಾರು 100 ಕೋಟಿಗೂ ಹೆಚ್ಚಿನ ಬೆಲೆ ಬಾಳುವಂಥ ಒಂದು ಆಸ್ತಿಯನ್ನು ಕಬಳಿಸುವಂಥ ಕೆಲಸ ಮಾಡ್ತಾ ಇರೋದ್ರ ವಿರುದ್ಧ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಾಗೂ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಜಂಟಿಯಾಗಿ ಹಾಗೂ ಹಿರಿಯ ಅನೇಕ ಹೋರಾಟಗಾರರನ್ನು ಒಗ್ಗೂಡಿಸ್ಕೊಂಡು ಇವತ್ತು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಏನಿವತ್ತು ಮುಜರಾಯಿ ಇಲಾಖೆಗೆ ಅದನ್ನು ಒಪ್ಪಿಸುವಂತಹ ಕೆಲಸಕ್ಕೆ ನಾವೆಲ್ಲರೂ ಕೈ ಹಾಕಿದ್ದೀವಿ. ಅಲ್ಲಿರ್ತಕ್ಕಂಥ ಅನೇಕ ಬಾಡಿಗೆದಾರರು ಸಹ ಇವತ್ತು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಏನಿವತ್ತು ಮಠಗಳ ಆಸ್ತಿ ಇವತ್ತು ಮುಜರಾಯಿ ಇಲಾಖೆಗೆ ಹೋಗಬೇಕು, ಸರ್ಕಾರಕ್ಕೆ ಹೋಗಬೇಕೆಂಬಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾರೆಯಾಗಿ ಸೇರಿ ಇವತ್ತು ಸರ್ಕಾರದ ಗಮನವನ್ನು ಸೆಳೀತಾ ಇದ್ದೀವಿ. ಸರ್, ಈಗ ಸರ್ಕಾರ ಸ್ಪಂದಿಸ್ತಿಲ್ಲ, ನೀವು ಬೇಡಿಕೆಗಳನ್ನ ಈಡೇರಿಸ್ತಿಲ್ಲ, BBMP ಅಧಿಕಾರಿಗಳು ಇದಕ್ಕೆ ಸೂಕ್ತವಾಗಿ ಸ್ಪಂದಿಸಿಲ್ಲ, ಏನು ನೆಕ್ಸ್ಟ್ ಹೋರಾಟ ಯಾವ ಥರ ಇದೆ? ಅಲ್ಲ, ಈಗ ನಾವು ಏನೇ ಹೋರಾಟ ಮಾಡಿದ್ರು ಸಹ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಬೇಕು. ಯಾಕಂದರೆ ಏಕಾಏಕಿ ನಾವು ಏನೂ ಸಹ ಮಾಡಲಿಕ್ಕಾಗಲ್ಲ. ಯಾಕಂದರೆ ಅದು ಬೆಲೆ ಬಾಳುವಂಥ ಆಸ್ತಿ. ಇವತ್ತು ಭೂಗಳ್ಳರ ಕೈಯಲ್ಲಿ ಭೂಗಳ್ಳರು ಸೇರಿ ಅದನ್ನು ಲಪಟಾಯಿಸುವಂಥ ಕೆಲಸ ಮಾಡಿದ್ದಾರೆ. ಸುಮಾರು 30 ವರ್ಷಗಳಿಂದ ಏನು ಸ್ವಾಮೀಜಿ ಮರಣದ ನಂತರ ಸುಮಾರು 40-50 ವರ್ಷಗಳಿಂದ ಸುಮಾರು 2-2.5 ಕೋಟಿ ಒಂದು ಬಾಡಿಗೆಯನ್ನು ಭೂಗಳ್ಳರು ತಿಂದಿದ್ದಾರೆ. ಮತ್ತು ಅದರಲ್ಲಿ ಅನೇಕ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಅವರು IAS ಅಧಿಕಾರಿಗಳಿರ್ಬೋದು ಅಥವಾ ದಂಡಾಧಿಕಾರಿಗಳಿರ್ಬೋದು ಅಥವಾ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಸೇರಿ ಅದನ್ನು ಲಪಟಾಯಿಸುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇವತ್ತು ಅನೇಕ ಸರ್ಕಾರದ ಅಧಿಕಾರಿಗಳ ಗಮನಕ್ಕೆ ಹಾಗೂ ಸಚಿವರುಗಳ ಗಮನಕ್ಕೆ ತಂದಿದ್ದೀವಿ. ತಂದವುಗಳು ಸಹ ಈಗಲೂ ಸಹ ನಮಗೆ ನಂಬಿಕೆ ಇಲ್ಲ ಅದು ಮುಜರಾಯಿ ಇಲಾಖೆಗೆ ಸೇರುತ್ತದೆ ಅಥವಾ ಸರ್ಕಾರಕ್ಕೆ ಸೇರುತ್ತೆ ಎಂಬಂತಹ ನಂಬಿಕೆ ಇಲ್ಲ. ಅದರ ವಿರುದ್ಧ ಅದನ್ನು ಗಮನದಲ್ಲಿಟ್ಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಮಾಡಬೇಕು, ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ದೀವಿ. ಇದರಲ್ಲಿ ಎಷ್ಟು ಜಯ ನಮಗೆ ಸಿಗುತ್ತೆ ಅನ್ನೋದನ್ನು ತದನಂತರ ನಾವು ಹೇಳ್ತೀವಿ. ನಿಮಗೆ ಮುಜರಾಯಿ ಇಲಾಖೆ ಅಧಿಕಾರಿಗಳಿಗೆ ಪಾಲಾಗುತ್ತಿದೆ, ಸಂರಕ್ಷಿಸಿ ಮುಜರಾಯಿ ಇಲಾಖೆಗೆ ಧಿಕ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.